ನನಗೆ ಏನಾದರೂ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಆಸೆಯಾಗಿ ಇವತ್ತು ನಾನು ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಎದ್ದ ತಕ್ಷಣ ನಾನು ಹೋಗಿದ್ದೆ ಎಲ್ಲಿಗಪ್ಪ ಅಂದರೆ ಜಿಮ್ಗೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಪೂರ್ತಿ ಜಿಮ್ಗೆ ಇರೋನು ನಾನೊಬ್ಬನೇ. ಅವಾಗ ನನ್ನ ಮನಸ್ಸಲ್ಲಿ ಯಾವ ಥರ ಫೀಲ್ ಆಗಿರ್ಬೇಡ. ನಂದೇ ಜಿಮ್ ಏನೋ ಅನ್ನಿಸ್ಬಿಡ್ತು ನನಗೆ. ಆ ಥರ ಫೀಲ್ ಆಗ್ಬಿಡ್ತು. ಜಿಮ್ಮಲ್ಲಿ ಯಾರೂ ಇಲ್ದಿರೋದು ನೋಡಿ ನನಗೆ ಖುಷಿಯಾಗಿದ್ದು ಯಾಕಪ್ಪ ಅಂತಂದರೆ ಯಾರೂ ನನ್ನ ನೋಡಲ್ಲ, ಆರಾಮಾಗಿ ವೀಡಿಯೋ ಮಾಡ್ಬೋದು ಅಂತ. ಹಂಗೆ ಸುತ್ತಮುತ್ತ ಎಲ್ಲ ನೋಡಿಕೊಂಡು ವಾರ್ಮಪ್ ಮುಗಿಸ್ಕೊಂಡು ನಾನಿವತ್ತು ಸ್ಟಾರ್ಟ್ ಮಾಡಿದ್ದೆ ಚೆಸ್ಟ್ ವರ್ಕೌಟ್. ಇನ್ನು ಇವಾಗ ಸ್ಟಾರ್ಟ್ ಮಾಡಿದ್ದೀನಲ್ವ ಅಂತ ನಾನೇನು ಜಾಸ್ತಿ ವರ್ಕೌಟ್ ಏನೋ ಮಾಡ್ತಾಯಿಲ್ಲ, ಬರೀ ಎರಡು ವೇರಿಯೇಷನ್ ಮಾಡ್ತಾಯಿದ್ದೀನಿ ಅಷ್ಟೇ ಎಲ್ಲದರಲ್ಲೂ. ಹಂಗೆ ಚೆಸ್ಟ್ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಸ್ಟಾರ್ಟ್ ಮಾಡಿದ್ದೆ ಟ್ರೈಸಿಪ್ಸಲ್ಲಿ 2 ವೇರಿಯೇಷನ್ ಮುಗಿಸ್ಕೊಂಡೆ. ಹಾಗೆ ವರ್ಕೌಟೆಲ್ಲ ಮುಗಿಸಿ ನೆಕ್ಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದೆ ಟ್ರೆಡ್ಮಿಲ್ಲು. ವರ್ಕೌಟೆಲ್ಲ ಮುಗಿದ್ಮೇಲೆ ಒಂದು 20 ನಿಮಿಷ ಟ್ರೆಡ್ಮಿಲ್ ಓಡಬೇಕು. ಅದು ನನ್ನ ಪಾಲಿಸಿ, ಡೈಲಿ ಯಾವಾಗಲೂ ನಾನು ಅದನ್ನು ಮಾಡ್ತೀನಿ ಟ್ರೆಡ್ಮಿಲ್ಲು. ಹಾಗೆ ಮುಗಿಸ್ಕೊಂಡೆಲ್ಲ ಮನೆಗೆ ಬಂದೆ ನನ್ನ ಚರಿ ಕುರಿ ಕೂತಿದ್ಲು, ಅವಳ ಜೊತೆ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ನಾನು ನನ್ನ ತಮ್ಮ ಎಲ್ಲೋ ಹೊರಗಡೆ ಹೊರಟಿದ್ವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಹಂಗೆ ಹೋಗ್ತಾಯಿದ್ವಿ, ಮಧ್ಯದಲ್ಲಿ ನಾಯಡ್ಡಿಗೆ ಬಂದ್ಬಿಡೋದ. ಹಂಗೋ ಹಿಂಗೋ ನಾವು ಹೋಗಿದ್ದೆಲ್ಗಪ್ಪ ಅಂದರೆ KD ಮೂವಿ ರಿಲೀಸ್ ಆಗಿತ್ತು, ಅದನ್ನು ನೋಡೋಣ ಅಂತ ಹೋಗಿದ್ದು ನಾನು ನನ್ನ ತಮ್ಮ. ಫಿಲಮ್ ಮಾತ್ರ ಹೆಂಗಿದೆ ಅಂತ ಅಂದರೆ ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಹಂಗೆ ಫಿಲಮ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದರೆ ನಮ್ಮ ಚೆರಿ ಫುಲ್ ಡ್ಯಾನ್ಸ್ ಮಾಡ್ತಾಯಿದ್ರು. ನಮ್ಮ ಚೆರಿ ಮರಿ ಡ್ಯಾನ್ಸ್ ಎಲ್ಲ ನೋಡಿಕೊಂಡು ಊಟ ಆಯ್ತಾ. ನನಗೆ ಏನಾದರೂ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಆಸೆಯಾಗಿ ಇವತ್ತು ನಾನು ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಎದ್ದ ತಕ್ಷಣ ನಾನು ಹೋಗಿದ್ದೆ ಎಲ್ಲಿಗಪ್ಪ ಅಂದರೆ ಜಿಮ್ಗೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಪೂರ್ತಿ ಜಿಮ್ಗೆ ಇರೋನು ನಾನೊಬ್ಬನೇ. ಅವಾಗ ನನ್ನ ಮನಸ್ಸಲ್ಲಿ ಯಾವ ಥರ ಫೀಲ್ ಆಗಿರ್ಬೇಡ. ನಂದೇ ಜಿಮ್ ಏನೋ ಅನ್ನಿಸ್ಬಿಡ್ತು ನನಗೆ. ಆ ಥರ ಫೀಲ್ ಆಗ್ಬಿಡ್ತು. ಜಿಮ್ಮಲ್ಲಿ ಯಾರೂ ಇಲ್ದಿರೋದು ನೋಡಿ ನನಗೆ ಖುಷಿಯಾಗಿದ್ದು ಯಾಕಪ್ಪ ಅಂತಂದರೆ ಯಾರೂ ನನ್ನ ನೋಡಲ್ಲ, ಆರಾಮಾಗಿ ವೀಡಿಯೋ ಮಾಡ್ಬೋದು ಅಂತ.